ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಹಾಗೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇಂದು ಶಿವರಾತ್ರಿ ಹಬ್ಬ. ಎಲ್ಲೆಡೆಯಲ್ಲಿಯೂ ಶಿವನಾಮಸ್ಮರಣೆ, ದೇವಸ್ಥಾನ ಗುಡಿಗೋಪುರಗಳಲ್ಲಿ ಶಿವನಿಗೆ ವಿಶೇಷ ಪೂಜೆ ಹಾಗೂ ಕೆಲವು ಕಡೆಗಳಲ್ಲಿ ಜಾತ್ರೋತ್ಸವಗಳು ನಡೀತಾ ಇವೆ. ಸ್ನೇಹಿತರೆ, ನಾವಿಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಲಂಬಿ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ನಡೀತಾ ಇರುವಂತಹ ಶಿವರಾತ್ರಿ ಹಬ್ಬದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಹೋಗೋಣ. ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯಲ್ಲಿರುವ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಫ್ರೆಂಡ್ಸ್, ನಾವಿಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಕಂಟೆಂಟನ್ನು ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಕೊಡಗಿನ ಅತ್ಯಂತ ಎತ್ತರದ ಬೆಟ್ಟ ಮಡಿಕೇರಿ ತಾಲೂಕಿನ ನಾಪೋಕ್ಲು ಬಳಿಯ ತಡಿಯಂಡಮೋಳ್ ಬೆಟ್ಟ. ಹಾಗೆ ಸೋಮವಾರಪೇಟೆ ತಾಲೂಕಿನಲ್ಲಿರುವ ಪುಷ್ಪಗಿರಿ ಬೆಟ್ಟ ಜಿಲ್ಲೆಯ 2ನೇ ಎತ್ತರದ ಬೆಟ್ಟವಾಗಿದೆ. ಫ್ರೆಂಡ್ಸ್, ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ಹಾಗೂ ಹಾಸನ ಜಿಲ್ಲೆಯ ಅರಕಲಗೂಡು ಮತ್ತು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವ್ಯಾಪ್ತಿಯನ್ನು ಒಳಗೊಂಡಂತಹ ಪ್ರದೇಶವನ್ನು ಹಿಂದೆ 7000 ಸೀಮೆ ಅಂತೇಳಿ ಕರೀತಾ ಇದ್ರು. ಈ ವ್ಯಾಪ್ತಿಯಲ್ಲಿ ಮಾಲಂಬಿ ಗ್ರಾಮದಲ್ಲಿರುವ ಮಳೆ ಮಲ್ಲೇಶ್ವರ ಬೆಟ್ಟವು ಅತ್ಯಂತ ಎತ್ತರವಾದಂತಹ ಬೆಟ್ಟವಾಗಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ 4351 ಅಡಿ ಎತ್ತರದಲ್ಲಿದೆ. ಚಾರಣ ಪ್ರಿಯರಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಸೂಕ್ತವಾದಂತಹ ಬೆಟ್ಟವೂ ಹೌದು. ಮಾಲಂಬಿ ಮಲ್ಲೇಶ್ವರ ಬೆಟ್ಟಕ್ಕೆ ಶನಿವಾರ ಸಂತೆ ಬಾಣಾವಾರ ರಸ್ತೆ ಮಾರ್ಗವಾಗಿ ಬಂದರೆ 13 ಕಿಲೋಮೀಟರ್ ದೂರ, ಬೀಟಿಕಟ್ಟೆ ಸೋಮವಾರಪೇಟೆ ರಸ್ತೆ ಮಾರ್ಗವಾಗಿ ಬಂದರೆ 10 ಕಿಲೋಮೀಟರ್ ದೂರ ಆಗುತ್ತೆ. ಅರಕಲಗೂಡು ಪಿರಿಯಾಪಟ್ಟಣ ಕುಶಾಲನಗರ ಕಡೆಯಿಂದ ಬರುವ ಭಕ್ತಾದಿಗಳು ಕುಶಾಲನಗರ ಶನಿವಾರ ಸಂತೆ ರಸ್ತೆ ಮಾರ್ಗವಾಗಿ ಮಾಲಂಬಿ ಮಲ್ಲೇಶ್ವರ ಬೆಟ್ಟಕ್ಕೆ ಬರ್ತಾರೆ. ಫ್ರೆಂಡ್ಸ್, ಮಾಲಂಬಿ ಗ್ರಾಮ ಮತ್ತು ಮಲ್ಲೇಶ್ವರ ಬೆಟ್ಟಕ್ಕೆ 600 ವರ್ಷಗಳಷ್ಟು ಇತಿಹಾಸ ಇದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶದಲ್ಲಿ ತೀವ್ರವಾದಂತಹ ಕ್ಷಾಮ ಉಂಟಾಗಿತ್ತು. ಮಳೆ ಬೆಳೆ ಇಲ್ಲದೆ ಜನರು ಕ್ಷಾಮಕ್ಕೆ ತುತ್ತಾಗಿದ್ದರಂತೆ. ಆಗ ಶಿವನು ಇದೇ ಮಾಲಂಬಿ ಬೆಟ್ಟದ ಮೇಲೆ ಬಂದು ನೆಲೆಸಿದನಂತೆ. ಆಗ ಇಲ್ಲಿ ಮಳೆ ಬೆಳೆಯಾಗಿ ರೈತರು, ಸಾಮಾನ್ಯ ಜನರು ಸಂತಸಗೊಂಡರಂತೆ. ಶಿವನು ಬೆಟ್ಟದಲ್ಲಿ ನೆಲೆಸಿದ ಮೇಲೆ ಕ್ಷಾಮ ದೂರವಾಗಿದ್ದ ಹಿನ್ನೆಲೆಯಲ್ಲಿ ಈ ಬೆಟ್ಟವನ್ನು ಮಳೆ ಮಲ್ಲೇಶ್ವರ ಬೆಟ್ಟ ಅಂತೇಳಿ ಕರೀತಾರೆ. ಈಗಲೂ ಸಮಯಕ್ಕೆ ಸರಿಯಾಗಿ ಮಳೆ ಆಗದಿದ್ದಾಗ ಸ್ಥಳೀಯರು ಸೇರಿದಂತೆ ಹೊರ ಜಿಲ್ಲೆಯ ರೈತರು ಹಾಗೂ ಸಾಮಾನ್ಯ ಜನರು ಮಾಲಂಬಿ ಮಳೆ ಮಲ್ಲೇಶ್ವರ ಬೆಟ್ಟವನ್ನು ಹತ್ತಿ ಮಳೆಗಾಗಿ ಮಲ್ಲೇಶ್ವರ ಸ್ವಾಮಿ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ. ಫ್ರೆಂಡ್ಸ್, ಹಿಂದೆ ಬೆಟ್ಟದ ತುದಿಯಲ್ಲಿ ಪುಟ್ಟದಾದ ಗುಡಿ ಇತ್ತು. ಭಕ್ತರು ಇಲ್ಲಿಯೇ ಪೂಜೆಯನ್ನು ಮಾಡಿ ಹೋಗ್ತಾ ಇದ್ರು. 1995ರಲ್ಲಿ ಈ ಭಾಗದ ಕಾಫಿ ಬೆಳೆಗಾರರು, ದಾನಿಗಳು ಸೇರಿಕೊಂಡು ಬೆಟ್ಟದ ತುದಿಯಲ್ಲಿ ಹೊಸದಾದ ದೇವಸ್ಥಾನವನ್ನು ನಿರ್ಮಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡರು. ಅಂತೆಯೇ 1999ರಲ್ಲಿ ದೇವಸ್ಥಾನ ನಿರ್ಮಾಣ ಪೂರ್ಣಗೊಳ್ಳುತ್ತೆ. ಅದೇ ವರ್ಷ ಶಿವರಾತ್ರಿ ಹಬ್ಬದ ದಿನ ದೇವಸ್ಥಾನವನ್ನು ಉದ್ಘಾಟನೆ ಸಹ ಮಾಡಲಾಗತ್ತೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಮಾಲಂಬಿ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಬೆಟ್ಟದ ಮೇಲಿರುವ ದೇವಸ್ಥಾನದಲ್ಲಿ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ. ಬೆಟ್ಟದ ಕೆಳಗೆ ಸಹ ಪುಟ್ಟ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷವೂ ಜಿಲ್ಲೆ, ಹೊರ ಜಿಲ್ಲೆಗಳಿಂದ 10,000ದಿಂದ 15,000ವರೆಗೆ ಭಕ್ತಾದಿಗಳು ಬಂದು ಬೆಟ್ಟವನ್ನು ಹತ್ತಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾರೆ. ದೇವಸ್ಥಾನದ ಸಮಿತಿ, ಕಾಫಿ ಬೆಳೆಗಾರರು, ದಾನಿಗಳು ಸೇರಿಕೊಂಡು ಬೆಟ್ಟಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಬೆಟ್ಟ ಹತ್ತುವಂತಹ ದಾರಿ ಮಧ್ಯದಲ್ಲಿ ಭಕ್ತಾದಿಗಳಿಗಾಗಿ ಮಜ್ಜಿಗೆ, ಕುಡಿಯೋದಕ್ಕೆ ನೀರು ಎಲ್ಲವನ್ನು ವಿತರಣೆ ಮಾಡ್ತಾರೆ. ಸ್ನೇಹಿತರೆ, ಬನ್ನಿ ನಾವು ಬೆಟ್ಟವನ್ನು ಹತ್ತಿ ಪ್ರಕೃತಿಯ ಸೊಬಗನ್ನು ಸವಿಯೋಣ. ಹಾಗೆಯೇ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಮಳೆ ಮಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯೋಣ. ಈ ಮೂಲಕ ಶಿವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಏನಂತೀರಾ?
ಅಲ್ಲಿವರೆಗೆ ನಾವು ಇಲ್ಲಿ ಎಲ್ಲೇ ನನಗೆ ಒಂದು ಕಡೆ ಬಂದ ಪರವಾಗಿಲ್ಲ ನಮಸ್ತೆ ಸರ್, ನಿಮ್ಮ ಹೆಸರು? ಧರ್ಮಪ್ಪ. ಏನಾಗಿದ್ದೀರಾ? ಅಧ್ಯಕ್ಷ, ನಾನಿಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿದ್ದೇನೆ. ಮತ್ತು ಈ ಒಂದು ದೇವಸ್ಥಾನ ಶುರುವಾಗಿ 35 ವರ್ಷಗಳಿಂದ ಈ ಪೂಜೆ ಪುನಸ್ಕಾರ ನಡೀತಾ ಇದೆ. ಹೆಚ್ಚು ಕಡಿಮೆ 7,000 ರಿಂದ 10,000 ಜನಗಳು ಸೇರ್ತಾರೆ. ಈ ಒಂದು ಜಾತ್ರೆಯ ಒಂದು ವೈಶಿಷ್ಟ್ಯ ಅಂತಂದರೆ, ಹಿಂದಿನ ಕಾಲದಿಂದ ನಮ್ಮ ಅಜ್ಜ ಮುತ್ತಾದಿಂದನೂ ದೇವಸ್ಥಾನ ಇರಲಿಲ್ಲ. ತದನಂತರ ದೇವಸ್ಥಾನ ಮಾಡಿ ಹಿಂದೆ ಎಲ್ಲ ಏನು ಹೇಳ್ತಿದ್ರು ಅಂದರೆ, ನಮಗೆ ಮಳೆ ಬರ್ತಾ ಇದ್ದಾಗ ಸುತ್ತಮುತ್ತವರೆಲ್ಲ ಸೇರಿ ವಾದ್ಯದ ಮುಖಾಂತರ ಹೋದರೆ ಮಳೆ ಬರ್ಸೋಂಥ ಒಂದು ವ್ಯವಸ್ಥೆ, ಮಳೆ ಬರುವಂಥ ಒಂದು ವ್ಯವಸ್ಥೆ ಆ ನಂಬಿಕೆ ದೇವರ ಮೇಲಿದೆ. ಆ ಥರದಲ್ಲಿ ನಡ್ಕೊ ಬರ್ತಾ ಇದ್ವಿ. ಈಗ 1989ರಿಂದ ಸತತವಾಗಿ ಪೂಜೆ ನಡೆಸ್ಕೊ ಬರ್ತಾ ಇದ್ದೀವಿ. ಈ ಸಂಸ್ಥಾಪಕರಾದ BK ಸುಬ್ರಹ್ಮಣ್ಯ ಅವರು, HP ಶೇಷಾದ್ರಿ ಅವರು ಶ್ರಮ ಪಡ್ತಾ ಈ ದೇವಸ್ಥಾನ ಮಾಡಿದ್ದಾರೆ. ಸದಸ್ಯರು ಸಹ ಕೂಡಿ ಈಗ 5-6 ವರ್ಷದಿಂದ ನನ್ನನ್ನು ಅಧ್ಯಕ್ಷರು ಮಾಡಿದ್ದೇನೆ. ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಸಹ ಒಮ್ಮತದಿಂದ ದುಡಿದು ಈಗ ಹಿಂದೆ ಮಾಡಿರುವಂಥ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ನಡೆಸಿಕೋಗಂಥ ರೀತಿಯಲ್ಲಿ ಒಳ್ಳೆತನದಲ್ಲಿ ಕಮಿಟಿ. ಎಷ್ಟು ಜನ ಸೇರ್ತಾರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆಗೆ? ಪ್ರತಿ ವರ್ಷ 6,000 ರಿಂದ 10,000. ಇಷ್ಟು ನಿಗದಿ ಮಾಡೋಂಗಿಲ್ಲ. ಒಂದು ವರ್ಷ 6,000 ಇರ್ಬೋದು, 7,000, 8,000, 9,000, 10,000 ಜನ ಸೇರಿರೋದು. ಹಿಂದೆಲ್ಲ ಬರ್ತಾರೆ ಭಕ್ತಾದಿಗಳು. ಇಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಯಿಂದ ಬರ್ತಾರೆ, ಮತ್ತು ಮೈಸೂರು ಜಿಲ್ಲೆಯಿಂದ ಬರ್ತಾರೆ, ಕೊಡಗಿನ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ತಾರೆ. ಎಷ್ಟು ಸಾವಿರ ಜನ ಬಂದಿರ್ಬೋದು ಇವತ್ತು ಈ ದಿವಸ? ಈ ದಿವಸ ಈಗೊಂದು 5,000 ಆಗಿದೆ. ಎಲ್ಲಿ ತನಕ ನೋಡೋಣ, ಈ ಥರ ಆಗುತ್ತೆ ನಮ್ಗೆ ಅಷ್ಟೇ. ಬನ್ನಿ ಸರ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.